ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಧರ್ಮ ಯಾವುದು? ಇದು ಇವತ್ತಿನ ಒಂದು ವಿಚಾರ. ನಾನು ಯಾಕೆ ಈ ವಿಚಾರವನ್ನು ತೆಗೆದುಕೊಂಡಿದ್ದೇನೆ ಅಂತಂತಂದರೆ, ಈಗಾಗಲೇ ಪ್ರತಿ ಜಾತಿಯವರು ಕೂಡ ಅವರದ್ದೇ ಆದಂತಹ ಒಂದು ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಂದರೆ ಇಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಧರ್ಮ ಯಾವುದು ಅನ್ನೋದನ್ನು ನೋಡಿದರೆ, ಕೆಲವರು ಹಿಂದೂ ಧರ್ಮ ಅಂತಾರೆ, ಮತ್ತು ಕೆಲವರು ಕ್ರಿಶ್ಚಿಯನ್ ಅಂತಾರೆ, ಮತ್ತು ಕೆಲವರು ಮುಸ್ಲಿಂ ಅಂತಾರೆ. ಹಾಗಾದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಧರ್ಮ ಯಾವುದು? ಪ್ರಪಂಚದಾದ್ಯಂತ ಹಲವಾರು ಧರ್ಮಗಳಿವೆ. ಈ ಧರ್ಮ ಅನ್ನೋದು ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಮತ್ತು ಜೀವನ ಶೈಲಿಯನ್ನು ರೂಪಿಸುತ್ತೆ. ಪ್ರತಿ ಧರ್ಮವು ತನ್ನದೇ ಆದಂತಹ ಒಂದು ನಂಬಿಕೆ ಜೊತೆಗೆ ಆಚರಣೆ ಜೊತೆಗೆ ಹಬ್ಬಗಳನ್ನು ಕೂಡ ಮಾಡಿಕೊಂಡು ಬರ್ತಲೇ ಇರ್ತಾರೆ. ಅಂದರೆ ವರ್ಲ್ಡ್ ಅಟ್ಲಾಸ್ ಆಧಾರದ ಮೇಲೆ ಅಥವಾ ವರ್ಲ್ಡ್ ಅಟ್ಲಾಸ್ ಅವರ ಒಂದು ಮಾಹಿತಿ ಆಧಾರದ ಮೇಲೆ ಪ್ರಪಂಚದಲ್ಲಿ ಒಟ್ಟು 10 ಜನಸಂಖ್ಯೆ ಆಧಾರದ ಮೇಲೆ 10 ದೊಡ್ಡ ಧರ್ಮಗಳು ಇರುವಂತಹದ್ದು. ಹಾಗಾದರೆ ಆ ದೊಡ್ಡ ಧರ್ಮಗಳನ್ನು ಹೊಂದಿರುವಂತಹ ಜಾತಿಗಳು ಅಥವಾ ಧರ್ಮಗಳು ಯಾವ್ಯಾವು? ಮೊದಲಿಗೆ ನೋಡೋದಾದರೆ ಕ್ರಿಶ್ಚಿಯನ್ ಧರ್ಮ. ಜಗತ್ತಿನ ಟಾಪ್ 10 ದೊಡ್ಡ ಧರ್ಮಗಳಲ್ಲಿ ಕ್ರಿಶ್ಚಿಯನ್ ಧರ್ಮ ಕೂಡ ಒಂದು. ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಾನು ಕಂಪ್ಲೀಟಾಗಿ ಮುಂದೆ ಹೇಳ್ತೀನಿ, ಅದು ಯಾವ ರೀತಿಯಾಗಿ ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ. 2ನೇ ಸ್ಥಾನದಲ್ಲಿ ಇಸ್ಲಾಂ ಧರ್ಮ ಇರುವಂತಹದ್ದು. 3ನೇ ಸ್ಥಾನದಲ್ಲಿ ಹಿಂದೂ ಧರ್ಮ. 4ನೇ ಸ್ಥಾನದಲ್ಲಿ ಬೌದ್ಧ ಧರ್ಮ. ಇನ್ನು 5ನೇ ಸ್ಥಾನದಲ್ಲಿ ಶಿಂಟೋ ಧರ್ಮ. ಇನ್ನು 6ನೇ ಸ್ಥಾನದಲ್ಲಿ ಸಿಖ್, ಹಾಗೆ 7ನೇ ಸ್ಥಾನದಲ್ಲಿ ಯಹೂದಿ, 8ನೇ ಸ್ಥಾನದಲ್ಲಿ ಟಾವೋ ತತ್ವ, 9ನೇ ಸ್ಥಾನದಲ್ಲಿ ಕಡಾಯಿಸಮ್ ಅಂತೇಳಿ, ಇನ್ನು 10ನೇ ಸ್ಥಾನದಲ್ಲಿ ಕನ್ಫ್ಯೂಷಿಯನಿಸಮ್ ಅಂತೇಳಿ. ಒಟ್ಟು ಜಗತ್ತಿನ ಟಾಪ್ 10 ಧರ್ಮಗಳಿವು. ಇನ್ನು ಈ ಧರ್ಮಗಳಲ್ಲಿ ಕ್ರಿಶ್ಚಿಯನ್ ಧರ್ಮ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅನ್ನೋದು ನೋಡೋದಾದರೆ, ನೀವು ನಂಬಲ್ಲ, 2 ಬಿಲಿಯನ್ ಜನಸಂಖ್ಯೆಯನ್ನು ಕ್ರಿಶ್ಚಿಯನ್ ಧರ್ಮ ಹೊಂದಿರುವಂತಹದ್ದು. ಅಂದರೆ ಕ್ರಿಶ್ಚಿಯನ್ ಧರ್ಮವು ವಿಶ್ವದ ಅತಿ ದೊಡ್ಡ ಧರ್ಮವಾಗಿ ಹೊರಹೊಮ್ಮಿರುವಂಥದ್ದು. ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಬ್ರೆಜಿಲ್, ಮೆಕ್ಸಿಕೋ, ರಷ್ಯಾ ಮತ್ತು ಯುರೋಪಿನಾದ್ಯಂತ ಈ ಒಂದು ಕ್ರಿಶ್ಚಿಯನ್ ಧರ್ಮ ವ್ಯಾಪಕವಾಗಿ ಹರಡಿರುವಂಥದ್ದು. ಕೇವಲ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಕ್ರಿಶ್ಚಿಯನ್ ಧರ್ಮ ವ್ಯಾಪಕವಾಗಿ ಬೆಳೀತಾ ಇರುವಂತಹದ್ದು. ಈ ಧರ್ಮದಲ್ಲಿ ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತರನ್ನು ನಂಬ್ತಾರೆ. ಜೊತೆಗೆ ಬೈಬಲ್ ಪಠ್ಯಗಳನ್ನು ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಮತ್ತು ಈಸ್ಟರ್ ಇವರ ಪ್ರಮುಖವಾದಂತಹ ಹಬ್ಬಗಳಾಗಿರುವಂಥದ್ದು. ಧರ್ಮ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಮತ್ತು ಆರ್ಥೋಡಾಕ್ಸ್ ಈ ಪಂಗಡಗಳನ್ನು ಕ್ರಿಶ್ಚಿಯನ್ ಧರ್ಮ ಒಳಗೊಂಡಿರುವಂಥದ್ದು. ಇನ್ನು ಇದರ ಜನಸಂಖ್ಯೆ ನೋಡೋದಾದರೆ, ನೀವು ನಂಬಲ್ಲ, 2 ಬಿಲಿಯನ್ ಇರುವಂತಹದ್ದು. 2 ಬಿಲಿಯನ್ ಅಂದರೆ ಅಲ್ಲಿಗೆ ಲೆಕ್ಕ ಹಾಕಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನಂಬರ್ 1 ಸ್ಥಾನದಲ್ಲಿರೋದು ಅಂತಂತಂದರೆ ಕ್ರಿಶ್ಚಿಯನ್ ಧರ್ಮ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರುವಂಥದ್ದು. ಆದರೆ ಟಾಪ್ 1 ಯಾವುದಪ್ಪ ಅಂತಂತಂದರೆ, ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಜಗತ್ತಿನ 10 ಧರ್ಮಗಳಲ್ಲಿ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಕ್ರಿಶ್ಚಿಯನ್ ಧರ್ಮ ಅಲ್ಲ. ಆ ಧರ್ಮ ಯಾವುದು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು 2ನೇ ಧರ್ಮ ಯಾವುದಪ್ಪ ಅಂತಂದರೆ ಇಸ್ಲಾಂ. ಈಗಾಗಲೇ ಇಸ್ಲಾಂ ಈ ಒಂದು ಧರ್ಮದಲ್ಲಿ 1.8 ಬಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಎಷ್ಟು ಹೇಳಿ? 1.8 ಬಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಇಸ್ಲಾಂ ಧರ್ಮ ಇದೆಯಲ್ಲ, ವಿಶ್ವದ 2ನೇ ಅತಿ ದೊಡ್ಡ ಧರ್ಮವಾಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಈ ಇಸ್ಲಾಂ ಧರ್ಮ ಕೇವಲ ರಾಜ್ಯ ಅಥವಾ ದೇಶಗಳಲ್ಲಿ ಮಾತ್ರ ವ್ಯಾಪಕವಾಗಿ ಹರಡಿಲ್ಲ. ಇಂಡೋನೇಷ್ಯಾ, ಪಾಕಿಸ್ತಾನ, ಮಧ್ಯಪ್ರಾಚ್ಯ ಮತ್ತು ಭಾರತದಲ್ಲಿ ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಜನಸಂಖ್ಯೆ ಹೆಚ್ಚಳವಾಗಿರುವಂತಹದ್ದು. ಜೊತೆಗೆ ಈ ಧರ್ಮಕ್ಕೆ
ಸದ್ಯದಲ್ಲಿ ನೋಡೋದಾದರೆ ಸಿಕ್ಕಾಪಟ್ಟೆ ವೇಗವಾಗಿ ಕೂಡ ಹೋಗ್ತಾ ಇರುವಂಥದ್ದು, ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಿರುವಂತಹದ್ದು. ಇನ್ನು ಮೂರನೇ ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮ ಅಂತಂತಂದರೆ ಈಗಾಗಲೇ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾಗಿರುವಂತಹದ್ದು ಹಿಂದೂ ಧರ್ಮ. ಈ ಹಿಂದೂ ಧರ್ಮದಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದನ್ನು ನೋಡಿದರೆ 1.1 ಬಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಇವರಲ್ಲಿ ಹೆಚ್ಚಿನವರು ಭಾರತ ಮತ್ತು ನೇಪಾಳ ಜೊತೆಗೆ ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಭಾರತೀಯರು ನೆಲೆಸಿರುವಂತಹದ್ದು. ಹಿಂದೂ ಧರ್ಮವು ಪುನರ್ಜನ್ಮ, ಕರ್ಮ ಮತ್ತು ಮೋಕ್ಷದ ನಂಬಿಕೆಯನ್ನು ನಮ್ಮ ಹಿಂದೂ ಧರ್ಮದ ಜನರು ನಂಬಿರುವಂತಹದ್ದು. ಜೊತೆಗೆ ದೀಪಾವಳಿ, ಹೋಳಿ ಹಬ್ಬ, ನವರಾತ್ರಿ ಜೊತೆಗೆ ಗಣೇಶ ಚತುರ್ಥಿ ಇವರ ಒಂದು ಪ್ರಮುಖ ಹಬ್ಬಗಳಾಗಿರುವಂಥದ್ದು. ಅಂದರೆ ಹಿಂದೂ ಧರ್ಮದ ಹಬ್ಬಗಳು ಯಾವ್ಯಾವಪ್ಪ ಅಂತಂತಂದರೆ ದೀಪಾವಳಿ ಆಗಿರ್ಬೋದು, ಹೋಳಿ ಹಬ್ಬ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ಜೊತೆಗೆ ಗಣೇಶ ಹಬ್ಬ. ಈ ಗಣೇಶ ಹಬ್ಬ ಅಂದರೆ ಈ 4 ಹಬ್ಬಗಳನ್ನು ಹಿಂದೂ ಧರ್ಮದವರು ತುಂಬ ಗ್ರ್ಯಾಂಡಾಗಿ, ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನು 4ನೇ ಧರ್ಮ ಯಾವುದಪ್ಪ ಅಂತಂದರೆ ಬೌದ್ಧ ಧರ್ಮ. ಈ ಒಂದು ಬೌದ್ಧ ಧರ್ಮದಲ್ಲಿ ನೀವು ನಂಬಲ್ಲ 500 ಮಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಸಿದ್ಧಾರ್ಥ ಗೌತಮ ಬುದ್ಧ ಸ್ಥಾಪಿಸಿದ ಈ ಒಂದು ಧರ್ಮ ಇದೆಯಲ್ಲ, ಈ ಧರ್ಮವು ಚೀನಾ, ಜಪಾನ್, ಥೈಲ್ಯಾಂಡ್, ಶ್ರೀಲಂಕಾ ಮತ್ತು ಮ್ಯಾನ್ಮಾರ್ನಲ್ಲಿ ಕೂಡ ಅತಿ ಹೆಚ್ಚು ಬೌದ್ಧ ಜನರು ಕೂಡ ಇರುವಂತಹದ್ದು. ಅಂದರೆ ಈ ಒಂದು ಬೌದ್ಧ ಧರ್ಮದಲ್ಲಿ ಅತಿ ಹೆಚ್ಚು ಏನಪ್ಪ ಅಂತಂದರೆ ದೇವಾಲಯಗಳು ಜಾಸ್ತಿ ಇರುವಂತಹದ್ದು, ಧ್ಯಾನ ಮತ್ತು ಸನ್ಯಾಸಿಗಳ ಜೀವನ ಮತ್ತು 4 ಉದಾತ್ತ ಸತ್ಯಗಳು ಮತ್ತು 8 ಪಟ್ಟು ಮಾರ್ಗವನ್ನು ಈ ಒಂದು ಬೌದ್ಧ ಧರ್ಮ ಅನುಸರಿಸ್ತಾ ಇರುವಂಥದ್ದು. ಇನ್ನು 5ನೇ ಧರ್ಮ ಯಾವುದಪ್ಪ ಅಂತಂತಂದರೆ ಶಿಂಟೋ ಬಂದ್ಬಿಟ್ಟು ಜನಸಂಖ್ಯೆ ಎಷ್ಟಿದೆ ಅಂತಂದರೆ 104 ಮಿಲಿಯನ್ ಇರುವಂತಹದ್ದು. ಎಷ್ಟು ಹೇಳಿ? 104 ಮಿಲಿಯನ್ ಇರುವಂತಹದ್ದು. ಜಪಾನ್ನ ಸಾಂಪ್ರದಾಯಿಕ ಧರ್ಮವಾದ ಶಿಂಟೋವನ್ನು 104 ಮಿಲಿಯನ್ ಜನರು ಆಚರಣೆ ಮಾಡ್ತಾರೆ. ಜಪಾನ್ನ ಶಿಂಟೋ ಧರ್ಮವು ಕಾಮಿ ಅಥವಾ ಪ್ರಕೃತಿ ಶಕ್ತಿಗಳ ಸುತ್ತ ಕೇಂದ್ರೀಕೃತವಾಗಿರುವಂತಹದ್ದು. ಶಿಂಟೋ ಆಚರಣೆಗಳು ದೇವಾಲಯಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತಂತಂದರೆ ಪ್ರಾರ್ಥನೆ, ಹಬ್ಬಗಳ ಜೊತೆಗೆ ಹೊಸ ವರ್ಷದ ಹಬ್ಬಗಳು ಮತ್ತು ಶಿಂಟೋ ವಿವಾಹ ಸಮಾರಂಭಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಇನ್ನು 6ನೇ ಧರ್ಮ ಯಾವುದಪ್ಪ ಅಂತಂದರೆ ಸಿಖ್ ಧರ್ಮ ಕೂಡ ಈಗಾಗಲೇ 25 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಭಾರತದಲ್ಲಿ ವಿಶೇಷವಾಗಿ ಪಂಜಾಬಲ್ಲಿ ಸಿಖ್ ಧರ್ಮವನ್ನು ಬಲವಾಗಿ ಅದರ ಒಂದು ಅಸ್ತಿತ್ವವನ್ನು ನಂಬಿಕೊಂಡಿರುವಂಥದ್ದು. ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು ಮತ್ತು ಯುನೈಟೆಡ್ ಸ್ಟೇಟಲ್ಲೂ ಕೂಡ ಈ ಒಂದು ಧರ್ಮವನ್ನು ಸಿಖ್ ಧರ್ಮದವರು ಕೂಡ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು. ಸುಮಾರು 25 ಮಿಲಿಯನ್ ಜನಸಂಖ್ಯೆ ಹೊಂದಿರುವಂತಹ ಧರ್ಮ ಇದು ಸಿಖ್ ಧರ್ಮ. ಇನ್ನು 7ನೇ ಧರ್ಮ ಯಾವುದಪ್ಪ ಅಂತಂದರೆ ಯಹೂದಿಯಲ್ಲಿ ಸುಮಾರು 14 ಮಿಲಿಯನ್ ಜನರು ಇರುವಂಥದ್ದು. ಯಹೂದಿ ಧರ್ಮವು ಪ್ರಾಥಮಿಕವಾಗಿ ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಗಳಲ್ಲಿ ಈ ಒಂದು ಧರ್ಮ ಅಸ್ತಿತ್ವದಲ್ಲಿರುವಂಥದ್ದು. ಸುಮಾರು 14 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹದ್ದು. ಜೊತೆಗೆ ಯುರೋಪು, ಕೆನಡಾ ಮತ್ತು ಲ್ಯಾಟಿನ್ ಅಮೇರಿಕಾದಲ್ಲಿಯೂ ಕೂಡ ಯಹೂದಿ ಸಮುದಾಯಗಳನ್ನು ನಾವು ನೋಡಬಹುದು. ಅಂದರೆ ಯಾವ್ಯಾವ ದೇಶದಲ್ಲಿ ಯಹೂದಿ ಸಮುದಾಯದ ಜನರು ಇದ್ದಾರೆ ಅಂತಂತಂದರೆ ಕೆನಡಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಜೊತೆಗೆ ಅಮೇರಿಕಾದಲ್ಲೂ ಕೂಡ ಯಹೂದಿ ಸಮುದಾಯದ ಯಹೂದಿ ಸಮುದಾಯದ ಜನರು ಕೂಡ ಅಲ್ಲಿರುವಂತಹದ್ದು. ಇನ್ನು 8ನೇ ಸ್ಥಾನದಲ್ಲಿರುವಂತಹದ್ದು ಟಾವೋ ತತ್ವ ಅಂತೇಳಿ. ಈ ಒಂದು ಟಾವೋ ತತ್ವ ಧರ್ಮದಲ್ಲಿ 12 ಮಿಲಿಯನ್ ಅಂದರೆ 12 ಮಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಟಾವೋ ತತ್ವದ ಮುಖ್ಯವಾಗಿ ಚೀನಾ ಮತ್ತು ತೈವಾನ್ನ ಕೆಲವು ಭಾಗಗಳಲ್ಲಿ ಈ ಒಂದು ಏನು ಧರ್ಮ ಪ್ರಸಿದ್ಧವಾಗಿರುವಂತಹದ್ದು. ಟಾವೋ ತತ್ವದ ಆಚರಣೆಯಲ್ಲಿ ಕಿಂಗಾಂಗ್ ಅಂದರೆ ತೈಚಿ ಕಿಂಗಾಂಗ್ ಅಂತೇಳಿ ಧ್ಯಾನ ಮತ್ತು ದೇವತೆಗಳಿಗೆ ಅರ್ಪಣೆ ನೀಡುವಂತಹ ಒಂದು ದೇವಾಲಯ ಕೂಡ ಆಗಿರುವಂತಹದ್ದು. ಅಂದರೆ ಟಾವೋ ತತ್ವದಲ್ಲಿ ಒಟ್ಟು 12 ಮಿಲಿಯನ್ ಜನಸಂಖ್ಯೆ ಇರುವಂಥದ್ದು. ಇನ್ನು 9ನೇದು, ಈಗಾಗಲೇ ಈ ಒಂದು 9ನೇದು ಯಾವುದಪ್ಪ ಧರ್ಮ ಅಂತಂದರೆ ಕನ್ಫ್ಯೂಷಿಯನಿಸಮ್ ಅಂತೇಳಿ. ಇಲ್ಲಿ ಒಟ್ಟು 6 ಮಿಲಿಯನ್ ಜನಸಂಖ್ಯೆ ಇರುವಂಥದ್ದು. ಚೀನಾ,
ತೈವಾನ್, ದಕ್ಷಿಣ ಕೊರಿಯಾ ಮತ್ತು ವಿಯೆಟ್ನಾಂ ಸೇರಿ ಒಟ್ಟು 6 ಮಿಲಿಯನ್ ಜನಸಂಖ್ಯೆ ಇಲ್ಲಿರುವಂತಹದ್ದು. ಇನ್ನು ಹತ್ತನೇ ಧರ್ಮ ಯಾವುದಪ್ಪ ಅಂತಂದರೆ ಕಡಾಯಿಸಮ್ ಅಂತೇಳಿ. ಈ ಒಂದು ಜನಸಂಖ್ಯೆ, ಈ ಒಂದು ಧರ್ಮದಲ್ಲೂ ಕೂಡ 4.4 ಮಿಲಿಯನ್ ಜನಸಂಖ್ಯೆ ಇರುವಂತಹದ್ದು. ಕಡಾಯಿಸಮ್ ಮುಖ್ಯವಾಗಿ ವಿಯೆಟ್ನಾಂನಲ್ಲಿ, ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಈ ಒಂದು ಜನರು ಅಥವಾ ಈ ಒಂದು ಸಮುದಾಯಕ್ಕೆ, ಈ ಒಂದು ಧರ್ಮಕ್ಕೆ ಸೇರಿದಂಥವರು ದಕ್ಷಿಣ ಭಾಗದಲ್ಲಿ ಪ್ರಸಿದ್ಧವಾಗಿರುವಂತಹದ್ದು. 1920ರ ದಶಕದಲ್ಲಿ ಸ್ಥಾಪನೆಯಾಗಿರುವಂತಹದ್ದು ಈ ಧರ್ಮ. ಕಾವೋಡೈ ಅಂತೇಳಿ ಬೌದ್ಧ ಧರ್ಮ ಮತ್ತು ಜೊತೆಗೆ ಕ್ರಿಶ್ಚಿಯನ್, ಕನ್ಫ್ಯೂಷಿಯಸ್ ಮತ್ತು ಟಾವೋ ತತ್ವದ ಅಂಶಗಳನ್ನು ಸಂಯೋಜಿಸ್ತದೆ. ಒಟ್ಟು 10 ಧರ್ಮಗಳನ್ನು ನೀವು ನೋಡ್ತಾ ಇರ್ಬೋದು. ಜಗತ್ತಿನ ಟಾಪ್ 10 ಈಗ ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಶಿಂಟೋ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜೊತೆಗೆ ಯಹೂದಿ ಮತ್ತು ಕಡಾಯಿಸಮ್, ಹೀಗೆ ಒಟ್ಟು 10 ಜಗತ್ತಿನ ಟಾಪ್ 10 ದೊಡ್ಡ ಧರ್ಮಗಳು. ಹಾಗಾದರೆ ವರ್ಲ್ಡ್ ಅಟ್ಲಾಸ್ ಆಧಾರದ ಮೇಲೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಧರ್ಮ ಯಾವುದು? ಈ 10ರಲ್ಲಿ ಯಾವ ಧರ್ಮ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಈಗ ನಾನು ಆ ವಿಚಾರಕ್ಕೆ ಬಂದುಬಿಡ್ತೀನಿ. ಈಗಾಗಲೇ ನೀವು ನಂಬಲ್ಲ, ನಾನು ಇಷ್ಟು ಧರ್ಮಗಳನ್ನ, ಇಷ್ಟು ಜಾತಿ ಆಧಾರದ ಮೇಲೆ ಎಲ್ಲವೂ ಅಂಕಿ ಅಂಶಗಳ ಸಮೇತ ನಾನು ಕೊಟ್ಟೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ವೇಗವಾಗಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಧರ್ಮ ಯಾವುದಪ್ಪ ಅಂತಂತಂದರೆ, ಎಲ್ಲರೂ ಕೂಡ ಕ್ರಿಶ್ಚಿಯನ್ ಅಂದ್ಕೊಂಡಿದ್ರು, ಆದರೆ ಕ್ರಿಶ್ಚಿಯನ್ ಅಲ್ಲ. ಬದಲಿಗೆ ಮುಸ್ಲಿಂ ಸಮುದಾಯ, ಅಂದರೆ ಇಸ್ಲಾಂ ಸಮುದಾಯ ಇದೆಯಲ್ಲ, ಆ ಒಂದು ಇಸ್ಲಾಂ ಸಮುದಾಯ, ಅಂದರೆ ಈಗಾಗಲೇ ಕ್ರಿಶ್ಚಿಯನ್ ಧರ್ಮ 2 ಬಿಲಿಯನ್ ಇದೆ, ಇಸ್ಲಾಂ ಧರ್ಮ 1.8 ಬಿಲಿಯನ್ ಇದೆ. ಆದರೂ ಕೂಡ ಜಗತ್ತಿನ ವರ್ಲ್ಡ್ ಅಟ್ಲಾಸ್ ಮಾಹಿತಿ ಪ್ರಕಾರ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹದ್ದು ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮ ಹೇಗಪ್ಪ ಅಂತಂತಂದರೆ, ಬರೋಬ್ಬರಿ ನೀವು ನಂಬಲ್ಲ, 34.7 ಕೋಟಿ ಜನಸಂಖ್ಯೆ ಹೆಚ್ಚಳ ಆಗ್ತಿರುವಂತಹದ್ದು. ಮುಸ್ಲಿಮರ ಸಂಖ್ಯೆ ಶತಕೋಟಿಯಲ್ಲಿ ವ್ಯಾಪಕವಾಗಿ ಬೆಳೀತಾ ಇರುವಂತಹದ್ದು. ಅಂದರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ. ಇದರಿಂದ ಇಸ್ಲಾಂ ಧರ್ಮವು ಪ್ರಪಂಚದ ಅತ್ಯಂತ ವೇಗವಾಗಿ ವೃದ್ಧಿಯಾಗುತ್ತಿರುವ ಧರ್ಮಗಳಲ್ಲಿ ಇದು ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಅಂದರೆ ಇಸ್ಲಾಂ ಧರ್ಮ ನಂಬರ್ 1 ಸ್ಥಾನದಲ್ಲಿರುವಂತಹದ್ದು. ಅಂದರೆ ಎಲ್ಲ ದೇಶಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಧರ್ಮಗಳಿವೆ. ಅವುಗಳ ಜನಸಂಖ್ಯೆ ಕೂಡ ಹೆಚ್ಚುತ್ತಲೇ ಇದೆ. ಆದಾಗ್ಯೂ ಕೂಡ ಕಳೆದ ದಶಕದಲ್ಲಿ, ಅಂದರೆ ಕಳೆದ 10 ವರ್ಷದಲ್ಲಿ ವಿಶ್ವದ ಧರ್ಮಗಳ ಚಿತ್ರಣಗಳನ್ನು ನೋಡ್ತಾ ಇದ್ದರೆ ಇಸ್ಲಾಂ ಧರ್ಮ ಅತಿ ಹೆಚ್ಚು ವೇಗವಾಗಿ ಬೆಳೀತಿರುವಂತಹ ಒಂದು ಧರ್ಮವಾಗಿ ಈಗ ಹೊರಹೊಮ್ಮಿರುವಂತಹದ್ದು. ಅಂದರೆ ವರ್ಲ್ಡ್ ಅಟ್ಲಾಸ್ ಆಧಾರದ ಮೇಲೆ ಜಗತ್ತಿನ 10 ದೊಡ್ಡ ಧರ್ಮಗಳಲ್ಲಿ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮ ಅಂದ್ಕೊಂಡಿದ್ರು, ಆದರೆ ಕ್ರಿಶ್ಚಿಯನ್ ಧರ್ಮ ಅಲ್ಲ. ಈಗ ಇಸ್ಲಾಂ ಧರ್ಮ ಹೊರಹೊಮ್ಮಿರುವಂಥದ್ದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.